ಕಡಬ ತಾಲೂಕಿನ ಅಲಂಗಾರು ಗ್ರಾಮದ ಮನವಳಿಕೆ ನಿವಾಸಿ ಸಾಮಾನ್ಯ ಕೃಷಿಕ ಗೋಪಾಲಕೃಷ್ಣ ಭಟ್ ಅವರು ತಮ್ಮದೇ ಬುದ್ಧಿವಂತಿಕೆಯಿಂದ ಕೋತಿಗಳ ಉಪಟಳಕ್ಕೆ ಹೊಸ ಪರಿಹಾರ ಕಂಡುಕೊಂಡಿದ್ದಾರೆ. ಕಡಬ, ಸುಳ್ಯ, ಪುತ್ತೂರು ಹಾಗೂ ಬೆಳ್ತಂಗಡಿ ಭಾಗಗಳಲ್ಲಿ ತೆಂಗಿನ ಕೃಷಿಕರಿಗೆ ಕೋತಿಗಳ ಕಾಟ ಹೆಚ್ಚಾಗಿದ್ದು, ತೆಂಗಿನ ಮರದಲ್ಲಿ ಎಳನೀರು ಬಂದ ಕೂಡಲೇ ಕೋತಿಗಳು ಬಂದು ಸಂಪೂರ್ಣ ತೆಂಗಿನಕಾಯಿಗಳನ್ನು ತಿಂದು ರೈತರಿಗೆ ಭಾರಿ ನಷ್ಟ ಉಂಟು ಮಾಡುತ್ತಿವೆ. ಈ ಸಮಸ್ಯೆಗೆ ಪರಿಹಾರವಾಗಿ ಗೋಪಾಲಕೃಷ್ಣ ಭಟ್ ಅವರು ತೆಂಗಿನ ಮರದಲ್ಲಿರುವ ಎಳೆಯ ಕಾಯಿಗಳಿಗೆ ಕೋಳಿ ಮೇಷ್ ಅಂದರೆ ಬಲೆಯನ್ನು ಅಳವಡಿಸುವ ಉಪಾಯವನ್ನು ಕಂಡುಕೊಂಡಿದ್ದಾರೆ. ಈ ಬಲೆಯನ್ನು ಅಳವಡಿಸಿದ ನಂತರ ಕೋತಿಗಳು ತೆಂಗಿನಕಾಯಿಯನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ. ಇದರಿಂದ ತೆಂಗಿನ ಎಳನೀರು ಸಂಪೂರ್ಣವಾಗಿ ಉಳಿಯುತ್ತದೆ ಮತ್ತು ರೈತರಿಗೆ ಉತ್ತಮ ಇಳುವರಿ ದೊರೆಯುತ್ತದೆ. 3 ತಿಂಗಳ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯದ ಕೃಷಿಕ ವೆಂಕಟೇಶ್ ಭಟ್ ಅವರ ತೋಟದಲ್ಲಿ ಸುಮಾರು 150 ಮರಗಳಿಗೆ ಈ ಬಲೆಯನ್ನು ಅಳವಡಿಸಲಾಗಿದ್ದು, ಈಗಾಗಲೇ ಸುಮಾರು 500 ಎಳನೀರನ್ನು ಕೊಯ್ದು ಮಾರಾಟ ಮಾಡಿದ್ದಾರೆ. ಈ ವಿಧಾನದಿಂದ ಯಾವುದೇ ಪ್ರಾಣಿಗಳಿಗೆ ಹಾನಿಯಾಗುವುದಿಲ್ಲ. ಕೋತಿಗಳಿಗೆ ಯಾವುದೇ ತೊಂದರೆ ಆಗದೆ ರೈತರಿಗೆ ಮಾತ್ರ ದೊಡ್ಡ ಮಟ್ಟದಲ್ಲಿ ಲಾಭವಾಗುತ್ತದೆ ಎಂದು ಗೋಪಾಲಕೃಷ್ಣ ಭಟ್ ಅವರು ತಿಳಿಸಿದ್ದಾರೆ. ಈ ಬಲೆಯ ಸಹಾಯದಿಂದ ತೆಂಗಿನಕಾಯಿ ಕೆಳಗೆ ಬಿದ್ದು ನಾಶವಾಗುವುದಿಲ್ಲ. ಜೊತೆಗೆ ಹಂದಿಗಳ ಕಾಟದಿಂದಲೂ ತೆಂಗಿನಕಾಯಿಯನ್ನು ರಕ್ಷಿಸಬಹುದು. ಒಮ್ಮೆ ಬಲೆ ಅಳವಡಿಸಿದರೆ ಹಲವಾರು ರೀತಿಯಲ್ಲಿ ರೈತರಿಗೆ ಪ್ರಯೋಜನವಾಗುತ್ತದೆ. ಈಗಾಗಲೇ ಈ ಬಲೆಯನ್ನು ಅಳವಡಿಸಿದ ಹಲವಾರು ರೈತರು ಗೋಪಾಲಕೃಷ್ಣ ಭಟ್ ಅವರ ಉಪಾಯವನ್ನು ಮೆಚ್ಚಿಕೊಂಡಿದ್ದು, ಇನ್ನಷ್ಟು ಕೃಷಿಕರಿಗೆ ಇದರ ಪರಿಚಯ ಮಾಡಿಸುತ್ತಿದ್ದಾರೆ. ರೈತರಿಗೆ ಬೇಕಾದಲ್ಲಿ ಗೋಪಾಲಕೃಷ್ಣ ಭಟ್ ಅವರು ಬಲೆಯನ್ನು ಹೇಗೆ ಅಳವಡಿಸಬೇಕು, ಎಲ್ಲಿಂದ ತರಬೇಕು ಹಾಗೂ ಎಷ್ಟು ಖರ್ಚು ಬರುತ್ತದೆ ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವುದಾಗಿ ತಿಳಿಸಿದ್ದಾರೆ. ನಾವು ಕಳೆದ ಸಲ ವಿಡಿಯೋ ಮಾಡಿದ ಸಮಯದಲ್ಲಿ ಇದೀಗ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ವೆಂಕಟೇಶ್ ಭಟ್ ಅಂತ ಹೇಳುವವರ ಮನೆಯಲ್ಲಿ ಅವರೊಂದು 100-150 ಮರಕ್ಕೆ ಅಳವಡಿಸಿಕೊಡಬೇಕು ಅಂತ ಹೇಳಿದರು. ಹಾಗೆ ಮತ್ತು ನಾನು ಇಬ್ಬರನ್ನು ಕರ್ಕೊಂಡು ಬಂದು 4 ತಿಂಗಳ ಮೊದಲು ಇದೀಗ ಸಣ್ಣ ಇತ್ತು. ಆವಾಗ ಸಾಧಾರಣ ಕೋತಿಗಳು ತೆಗೆಯುವಂಥದ್ದೆಲ್ಲ ತೆಗೆದು ಹಾಕಿದ್ದಾವೆ. ಮತ್ತು ಉಳಿದಂಥ ಮರಗಳಲ್ಲಿ 3-4 ಗೊನೆಗೆ ಹಾಕಿದ್ದು. ಅದರಲ್ಲಿ ತರಾವಳಿ ಇತ್ತು, 4, 8, 10, 15 ಆ ಥರ. ಇದೀಗ ಫುಲ್ ಇರುವಂಥದ್ದು ಸಣ್ಣ ಇತ್ತು, ಮತ್ತು ಸ್ವಲ್ಪ 8-10 ಇರುವಂಥದ್ದು ಕೋತಿಗಳು ತೆಗೆದು ಬಿಟ್ಟಂಥದ್ದು. ಹಾಗೆ ಎಲ್ಲ ರೀತಿಯದ್ದು ಕೂಡ ಈಗ ಸೇಫಾಗಿ ಬಲೆ ಹಾಕಿದ ನಂತರ ಈಗ ಉಳಿದಿದೆ. ಈಗ ನೋಡಿ 4 ತಿಂಗಳಾಯಿತು. ಈಗ ನೋಡಿ ಹಾಕುವಾಗ ಇಷ್ಟು ದೊಡ್ಡ ಇತ್ತು. ನೋಡಿ ಇಲ್ಲಿ ಉಂಟಿದ್ರ ಇದು ಈ ಬಿದ್ದದ್ದು ಇದರಲ್ಲೇ ಉಂಟು. ಹೀಗೆ ಇನ್ನೀಗ ನಾಡುದು ಇದೀಗ ಸಿಯಾಳಾದ ಕಾರಣ ಇದನ್ನು ಇಳಿಸಿದ್ದು. ಇಲ್ಲದ್ರೆ ಇನ್ನೀಗ ತೆಂಗಿನಕಾಯಿ ಆಗುವಾಗ ಒಂದು ವೇಳೆ ನಾವು ಕೊಯ್ಯಿದ್ರೆ ತೆಂಗಿನಕಾಯಿ ಬಿದ್ದು ಹೋಗುವ ಕಾಯಿ ಇದರ ಒಳಗೆ ಇರ್ತದೆ. ಮಾಡಲಿ ಸಾಧ್ಯ ಇಲ್ಲ. ಕೋತಿಗಳಿಗೆ ನಾವು ಕಳೆದ ಸಲ ಅಳವಡಿಸುವಾಗ ಇಲ್ಲೇ ಇದ್ದವು, ಈಗ ವಾರಕ್ಕೊಮ್ಮೆ ಬರ್ತಾವಂತೆ. ಈಗ ನಿನ್ನೆ ಇಲ್ಲಿ ಕೆಳಗಡೆ ಇದ್ದವು, ಮರದಲ್ಲಿ ಇಲ್ಲ. ಹೇಳಿದ್ರೆ ಮರದಲ್ಲಿ ಹೋದರೆ ಸಿಗೋದಿಲ್ಲ ಅಲ್ಲ. ಸಕ್ಸಸ್ ಅಂತ ಹೇಳ್ಬೋದು. ಈಗ ನಮಗೆ ಇನ್ನೂ ಧೈರ್ಯ ಅಲ್ಲ, ಮುಂಚೆನೇ ಧೈರ್ಯ ಇತ್ತು ಈ ಸರಿಗೆ ಬಲೆಯನ್ನು ಕಟ್ ಮಾಡಲಿಕ್ಕೆ ಕೋತಿಗಳಿಗೆ ಆಗಲಿಕ್ಕಿಲ್ಲ ಅಂತ. ಆದರೂ ನಾವೊಂದು ಪ್ರಾಕ್ಟಿಕಲ್ ತೋರಿಸಬೇಕಲ್ಲ. ಹಾಗೆ ಮತ್ತು ಇದನ್ನು ಈಗ ಸಿಯಾಳ ಇಳಿಸುವ ಸಮಯದಲ್ಲಿ ಒಮ್ಮೆ ವೀಕ್ಷಕರಿಗೆ ಸರಿಯಾದ ಒಂದು ಮಾಹಿತಿ ಕೊಟ್ಟಾಗೂ ಆಗ್ತದೆ. ಹೇಗೆ ಬಲೆಯನ್ನು ಮಂಗಗಳು ಹರಿದಾವೋ ಸ್ವಲ್ಪ ಒಂದು 10% ಸಮಸ್ಯೆ ಇರ್ತದಲ್ಲ, ಯಾರಿಗಾದರೂ ನಮಗಾದರೂ ಇರ್ತದೆ. ಹಾಗೆ ಇದೀಗ ಇನ್ನೆಷ್ಟು 1 ವರ್ಷವರೆಗೆ ಬರ್ಬೋದಾ ಅಂತ. ಇದೀಗ ಸಿಯಾಳಕ್ಕೆ ಆದ ಕಾರಣ ಈಗ ಪುನಃ ಇನ್ನೊಂದು ಇದಕ್ಕೆ ಈಗ ಅಳವಡಿಸಿದ್ದೇವೆ. ಈಗ ನಾವು ಸಿಯಾಳದ ಗೊನೆ ಕಡ್ದದನ್ನೆಲ್ಲ ಈಗ ಅದನ್ನು ಚೀಲವನ್ನು ಬಿಚ್ಚಿ ಸಣ್ಣ ಇದಕ್ಕೆ ಹಾಕಿದ್ದೇವೆ. ಮತ್ತು ಈಗ ಇದನ್ನು ಪುನಃ ಸಿಯಾಳಕ್ಕೆ ಇನ್ನೀಗ 3 ತಿಂಗಳಿಗೆ ಅಂತಾದರೆ ಇದನ್ನು ಅಳವಡಿಸುವುದು. ಮತ್ತು ಇನ್ನು 1 ವರ್ಷಕ್ಕೆ ಅಂತ ಅಳವಡಿಸಬೇಕಾದ್ರೆ ಇದನ್ನು ನೋಡಬೇಕು. ಇನ್ನೀಗ 1 ವರ್ಷ ತೆಂಗಿನಕಾಯಿ ಆದ ಮೇಲೆ ಈ ಬಲೆಯ ಪರಿಸ್ಥಿತಿ ಹೇಗೆ ಉಂಟು, ಎಷ್ಟು ಬಂದಿದೆ ಎಂಥದಂತ 1 ವರ್ಷ ಅಲ್ಲ, 1 ವರ್ಷಕ್ಕೆ ಬಂದರೂ ಸಾಕಿದು. ಅಂತೂ ಒಂದು ಸೀಸನಿಗೆ 1 ಗೊನೆ ಸಣ್ಣ ಚೆಂಡು ಪೈಲೆ ಬಿಟ್ಟು ಅದು ತೆಂಗಿನಕಾಯಿ ಆಗುವಲ್ಲಿವರೆಗೆ ಈ ಬಲೆ 1 ವರ್ಷದ ಮಟ್ಟಿಗೆ ಫುಲ್ಲು ಗ್ಯಾರಂಟಿ ಅಂತ ಈಗ ನಮಗೆ 100% ಹೇಳ್ಬೋದು 1000 ಮರಕ್ಕೆ. ಹೌದು, ಇನ್ನೂ ಸಹ ಈಗ ಫುಲ್ಲು ಹೇಳ್ತಾ ಇದ್ದಾರೆ. ಹೇಳಿದರೆ ಅದು ಎಲ್ಲರಿಗೂ ಒಂದು ಕುತೂಹಲ, ನಮಗೆ ಅಳವಡಿಸಬೇಕು, ಆದರೆ ಅಳವಡಿಸೋ ಜನ ಇಲ್ಲ ಅಂತ. ಜನ ಈಗ ಇಬ್ಬರಿಗೆ ಹೇಗಾದರೂ ಟ್ರೈನಿಂಗ್ ಕೊಟ್ಟು ಈಗ ಸುಬ್ರಹ್ಮಣ್ಯ, ಈಗ ಇಲ್ಲಿ ಆಗಿ ಈಗ ಬೆಳ್ಳಾರೆ, ಮಾಡಾವು, ಕುಂಬ್ರ, ತಿಂಗಳಾಡಿ ಹಾಗೆ ಈಗ ಬೆಳ್ಳಾರೆಯಿಂದ ಈಗ ಆಚೆ ಪೆರ್ಲಂಪಾಡಿ ಆಯಿತು. ಪೆರ್ಲಂಪಾಡಿಯಿಂದ ನೆಟ್ಟಾರು ಹಾಗೆ ಅಳವಡಿಸಿದೆ. ಮತ್ತು ಅವು ಆಚೆ ಬೆಳ್ತಂಗಡಿ ಸೈಡಿಗೆ ಒಂದು 2 ಕಡೆ ಹೋಗಿದ್ದೇವೆ, ಬೆಳಾಲು ಗುರುವಾಯನಕೆರೆ. ಇನ್ನೀಗ ಅದು ಹೇಳಿದವರು ತುಂಬ ಜನ ಇದ್ದಾರೆ, ಆದರೆ ನಾವೀಗ ಜನ ಹಾಕುವವರು ಕಡಿಮೆ ಇದ್ದ ಕಾರಣ ಸೀರಿಯಲ್ ಪ್ರಕಾರ ಬರೆದಿಟ್ಟು ಹಾಗೆ ಹೋಗೋದು. ಅಂತೂ 1 ವಾರ 10 ದಿನದಲ್ಲಿ ಹೋಗ್ತೇವೆ. ಕಡಿಮೆ ಮರ ಇದ್ದರೆ ಒಂದು 30, 40, 50 ಒಳಗೆ ಈಗ ಹಾಕಿ ಕೊಟ್ಟುಕೊಂಡಿದ್ದದ್ದು. 100, 150ಕ್ಕೆ ಈಗ ಹೇಳ್ತಾ ಇದ್ದಾರೆ. ಅದಕ್ಕೆ ತೆಂಗಿನಕಾಯಿ ಇಲ್ಲದೆ ಇರುವಾಗ ಪರಿಸ್ಥಿತಿ ಓಡಿದರೆ ಇರುವ ಫುಲ್ ಮರಕ್ಕೆ ಅಳವಡಿಸ್ಬೋದು. ಇಲ್ಲದ್ರೆ ಒಂದು 10 10 ಅಳವಡಿಸಿ ಆದರೂ ನಮಗೆ ಪದಾರ್ಥಕ್ಕೆ ತಕ್ಕಾದರೂ 10 10 ಅಳವಡಿಸಿ ಆದರೂ 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 10
ಹಾಕದೆ ಉಪಾಯ ಇಲ್ಲ ಅಲ್ಲ, ತೆಂಗಿನಕಾಯಿ ಇಲ್ಲ ಅಂತ ಆಗುವಾಗ. ಹಾಗೆ ಇದೊಂದು ಪ್ರಯತ್ನ ಮಾಡಲೇಬೇಕಲ್ಲ, ಇಲ್ಲದಿದ್ದರೆ ನಾವು ತೆಂಗಿನ ಮರ ಸಾಕಿ ತೆಂಗಿನಕಾಯಿ ಇಲ್ಲ ಕೋತಿಗಳಿಗೆ ಅಂತ ಹೇಳಿದರೆ ಇಷ್ಟವರೆಗೆ ನಾವು ಇದು ಮಾಡದ ಕಾರಣ ಇದು ಈಗ ಇನ್ನೀಗ ಮಾಡಿದ ನಂತರ ಇದನ್ನು ರೈತರು ಅಳವಡಿಸಲೇಬೇಕಲ್ಲ ಸಾಧ್ಯವಾದಷ್ಟಾದರೂ. ಅಳವಡಿಸಿದ ಮೇಲೆ ಕೋತಿಗಳಿಂದ ಸಾಮಾನ್ಯ ಒಂದು 10-12 ಗೊನೆಯಲ್ಲಿ ಹೇಗೆ ನೋಡಿದರೆ ಒಂದು 200 ಆಗುವಷ್ಟು ತೆಂಗಿನಕಾಯಿ ಈಗ ಉಳಿತಾಯ ಆಗಿದೆ ಈಗ 10-12 ಗೊನೆಯಲ್ಲಿ. ಹಾಗೆ ಫುಲ್ಲು ಈಗ ವರ್ಷದಲ್ಲಿ ಒಂದು 2 ಸಲ 4 ಗೊನೆಗೆ ಹಾಕಿದರೆ ಫುಲ್ಲು ಮರದಲ್ಲಿರುವುದು ಸೇಫ್ ಆಗ್ಬೋದು. ಅಂತೂ ಅದೇ ಫುಲ್ಲು ಪ್ರಯೋಜನ, ಕೋತಿಗಳಿಂದ ಫುಲ್ಲು ರಕ್ಷಣೆ ಬಲ. ನಮಸ್ತೆ. ನಮ್ಮಲ್ಲಿ ಸುಮಾರು ಒಂದು 10 ವರ್ಷಗಳಿಂದ ಈ ಕೋತಿ ಕಾಟ ಇದೆ. ಕೋತಿ ಕಾಟಕ್ಕೋಸ್ಕರ ನಾವು ಇವರೊಂದು ವಿಡಿಯೋ ಮಾಡಿದರು, ನಮ್ಮ ಶಿವಭಟ್ ಅಂತೇಳಿ. ಆ ವಿಡಿಯೋದಲ್ಲಿ ನೋಡುವಾಗ ನನಗೆ ನಮಗೂ ಮಾಡಿಸ್ಬೋದು ಅಂತೇಳಿ ಗೊತ್ತಾಯಿತು. ಹಾಗೆ ಅವರೊಂದು ಚಿಕನ್ ಮೆಶ್ ಹಾಕುವಂಥದ್ದು ತೆಂಗಿನ ಕೊನೆ ಎಷ್ಟಿದೆ ಅದರಲ್ಲಿ ಒಂದು 20 ತೆಂಗಿನಕಾಯಿ ಹಿಡಿಯೋಷ್ಟು ದೊಡ್ಡ ಒಂದು ಚಿಕನ್ ಮೆಷನ್ನು ಗೋಣಿ ಥರ ಮಾಡಿ ಹಾಕುವಂಥದ್ದು. ಅದು ನೋಡಿ ಖುಷಿ ಆಯಿತು. ಹಾಗೆ ನಮ್ಮಲ್ಲಿ ಹಾಕ್ಬೋದು ಅಂತ ಕೇಳಿದೆ. ಹಾಕ್ಬೋದು ಅಂತ ಹೇಳುವಾಗ ಓಕೆ, ನಾನು ಯಾರಿಗೂ ಇದುವರೆಗೆ ಹೊರಗಡೆ ಮಾಡಲಿಲ್ಲ, ನಮ್ಮಲ್ಲಿ ಹಾಕು ಅಂತ ಹೇಳಿದರೆ. ಹಾಗೆ ಬನ್ನಿ ನಮ್ಮಲ್ಲೇ ಫಸ್ಟ್ ಮಾಡಿ ನಮ್ಮದೊಂದು ಹೇಗಾಗ್ತದೆ ನೋಡು ಅಂತ ಹೇಳಿದ್ದೆ. ಹಾಗೆ ಇಲ್ಲಿ ನಮ್ಮ ತೋಟ ಸುಮಾರು ಒಂದು 150-130ರಷ್ಟು ತೆಂಗಿನ ಮರ ಇದೆ. ಆ ತೆಂಗಿನ ಮರಕ್ಕೆಲ್ಲ ಹಾಕು ಅಂತ ಹೇಳಿದೆ. ಟೋಟಲಾಗಿ ನಮಗೆ ಒಂದು 80,000ದಷ್ಟು ಖರ್ಚು ಬಿತ್ತು. ಆದರೂ ನಮಗೆ ಅಂದರೆ ಏನೂ ಸಿಗ್ತಿರಲಿಲ್ಲ ತೆಂಗಿನಕಾಯಿ. ನಮ್ಮ ಮನೆ ಖರ್ಚಿಗೆ ಬಿಟ್ಟು ಬೇರೆ ಯಾವುದು ತೆಂಗಿನಕಾಯಿ ಮಾರಾಟಕ್ಕೆ ಸಿಗ್ತಿರಲಿಲ್ಲ. ಒಂದು 80,000 ಅಥವಾ 1 ಲಕ್ಷ ಖರ್ಚಾದರೂ ನಮಗೆ ಒಂದು 2-2.5 ಲಕ್ಷದ ತೆಂಗಿನಕಾಯಿ ಉಳಿಬೋದು. ಅಂದರೆ ಅದರ 50% ಆದರೂ ಕೂಡ ನಮಗೆ ದುಡ್ಡು ಉಳಿಬೋದು, 1 ಲಕ್ಷ ಜಾಸ್ತಿ ಲಾಭ ಬರ್ಬೋದು ಅಂತ ಹೇಳೋ ಒಂದು ವಿಷಯದಲ್ಲಿ ನಾನು ಮಾಡಿಸಿದ್ದೇನೆ. ಇದೀಗ ಮಾಡಿಸಿ ಸಾಧಾರಣ ಒಂದು 3-4 ತಿಂಗಳಾಯಿತು. ಎಲ್ಲ ತೆಂಗಿನಕಾಯಿಗಳು ಕೂಡ ಉಳಿದಿದ್ದು ನೋಡ್ಬೋದು. ಬೇಕಂದರೆ ಮರವನ್ನೆಲ್ಲ ತೋರಿಸ್ತೇನೆ ಯಾವ ರೀತಿ ಆಗಿದೆ ಅಂತೇಳಿ. ಸಾಧಾರಣ ಅವರು ಮನವಳಿಕೆ ಗೋಪಾಲಕೃಷ್ಣ ಭಟ್ ಅವರು ಒಂದೆರಡು ಇವಾಗ ಹಿಂದಿಯವರನ್ನು ಕೂಡ ಕರ್ಕೊಂಡಿದ್ದಾರೆ. ಹಿಂದಿ ಉತ್ತರ ಭಾರತವರನ್ನು ಕರೆದು ಕೆಲಸ ಮಾಡಿಸ್ತಾ ಇದ್ದಾರೆ. ನಮ್ಮ ಊರಿನವರು ಕೂಡ ಇದ್ದಾರೆ, ಒಂದು 4-5 ಜನರ ಟೀಮೇ ಇದೆ ಅವರ ಹತ್ರ. ಅವರು ತಮ್ಮ ಕಾರಲ್ಲಿ ಬಂದು ಎಲ್ಲ ಅಂದರೆ ಎಕ್ವಿಪ್ಮೆಂಟ್ಸ್, ಮರಕ್ಕೆ ಹತ್ತಲಿಕ್ಕೆ ಬೇಕಾದಂಥದ್ದು, ಆಮೇಲೆ ಕಟ್ಟಲಿಕ್ಕೆ ಬೇಕಂತ ಗೋಣಿ ಚೀಲಗಳು, ಚಿಕನ್ ಮೆಶ್ ಎಲ್ಲವನ್ನು ಹಿಡ್ಕೊಂಡು ಬರ್ತಾರೆ. ಎಲ್ಲ ಕೆಲಸವನ್ನು ಅವರಷ್ಟಕ್ಕೆ ಮಾಡಿ ಒಂದು ದಿನಕ್ಕೆ ಸಾಧಾರಣ ಒಂದು 15-20 ಮರಕ್ಕೆ ಕಟ್ಟಿ ಹೋಗ್ತಾರೆ. ಒಂದೊಂದು ಮರದಲ್ಲಿ ಸಾಧಾರಣ ಕೆಲವೊಂದು ಸಲ 5-6 ಕೊನೆಗಳೆಲ್ಲ ಇರ್ಬೋದು. ಅದಕ್ಕೆಲ್ಲ ಕಟ್ಟಿ ಅಂದರೆ ತುಂಬ ಚಿಕ್ಕದಕ್ಕೂ ಕೂಡ ಕಟ್ತಾರೆ. ಇಲ್ಲಾಂದರೆ ಅದನ್ನು ಕೂಡ ಮಂಗಗಳು ಅಥವಾ ಕೋತಿಗಳು ಬಂದು ಎಳೆಯೋ ಚಾನ್ಸ್ ಇದೆ. ಅದ ಕಾರಣ ಆಮೇಲೆ ತುಂಬ ಬೆಳೆದದ್ದಕ್ಕೆ ಬೇಕಾಗೋದಿಲ್ಲ, ಬೆಳೆದದ್ದು ಸಿಗೋದೇ ಇಲ್ಲ. ಸಿಕ್ಕಿದರೆ ಅದಕ್ಕೆ ಕೂಡ ಕಟ್ಬೋದು. ಅದಕ್ಕೆ ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಅವರು ಇಮಿಡಿಯೇಟ್ ಅದನ್ನು ತೆಗೆದು ನಮಗೆ ಬೊಂಡ ಬೇಕಂದರೆ ಬೊಂಡ, ಎಳನೀರು ಅದನ್ನೆಲ್ಲ ತೆಗೆದೇ ಕೊಡ್ತಾರೆ. ಎಲ್ಲ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಮಾತ್ರ ಅಂತೇಳಿ ಅಲ್ಲ, ಕೋತಿಗಳು ನಮ್ಮಲ್ಲಿ ಏನು ಅಂತೇಳಿದರೆ ಈಗ ಎಳೆಯ ಗುಜ್ಜೆಗಳನ್ನು ಕೂಡ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡ್ಬೋದು ನೀವು, ನಾವು ಎಳೆಯ ಗುಜ್ಜೆಗೆ ಕೂಡ ಕವರ್ ಮಾಡಿದ್ದೇವೆ. ಇದು ಕೂಡ ಈ ವರ್ಷ ಉಳಿದಿದೆ. ಇಲ್ಲಾಂದರೆ ಇದು ಪ್ರತಿ ವರ್ಷದ ಕೂಡ ನಮಗೆ ಇಲ್ಲಿ ಗುಜ್ಜೆ ಸಿಗೋದಿಲ್ಲ, ಅಷ್ಟು ಕೋತಿಗಳ ಉಪದ್ರ ಇತ್ತು. ಮೇಲೆ ನೋಡಿ, ಅಲ್ಲಿ ಮೇಲೆ ಎಲ್ಲ ಇದಕ್ಕೂ ಕೂಡ ಅವರ ಮನವಳಿಕೆ ಗೋಪಾಲಕೃಷ್ಣ ಭಟ್ ಅವರೇ ಹಾಕಿದ್ದಾರೆ. ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣೋದಿಲ್ಲ ನಿಮಗೆ ಆ ಚಿಕನ್ ಮೆಶ್. ಅದರಲ್ಲಿ ಈಗ ನೋಡ್ಬೋದು ನೀವು, ಇದರಲ್ಲಿ ಸಾಧಾರಣ ಒಂದು 7-8 ಕೊನೆಗಳಷ್ಟು ಫುಲ್ ಇದೆ. ಇದುವರೆಗೆ ನಮಗೆ ಇದರಲ್ಲಿ ಒಂದು ಸರಿಯಾಗಿ ಸಿಕ್ಕಲೇ ಇಲ್ಲ ಇಷ್ಟರೊಳಗೆ. ಇದರಲ್ಲಿ ನೋಡಿ ಬೇಕಾದಷ್ಟಿದೆ. ಹಾಗೆ ಬೇರೆ ಬೇರೆ ಮರಗಳಲ್ಲೂ ಕೂಡ ತುಂಬ ಕೊನೆಗಳಿವೆ. ಎಲ್ಲ ಮರಗಳನ್ನು ಬೇಕಾದರೆ ಇಲ್ಲಿ ಬಂದು ನೀವು ಪರಿಶೀಲನೆ ಮಾಡ್ಬೋದು. ನಮ್ಮದು ಸುಬ್ರಹ್ಮಣ್ಯದಲ್ಲಿ KSS ಕಾಲೇಜಿನ ಹಿಂಭಾಗ. ಇದರಲ್ಲಿ ನಿಮಗೆ ಲಾಸ್ ಅಂತೂ ಖಂಡಿತ ಆಗಲಿಕ್ಕಿಲ್ಲ. ಕೋತಿಗಳು ಬರ್ತದೆ ಅಂತೇಳಿ ಆದರೆ 100% ಲಾಭನೇ. ಇಳುವರಿ ನಿಮಗೆ ಇದರಲ್ಲಿ ಎಲ್ಲೂ ಕೂಡ ಲಾಸ್ ಆಗೋದಿಲ್ಲ. ಆಮೇಲೆ ಪ್ರತಿ ಮರಕ್ಕೆ ಕೂಡ ಹತ್ತಿ ಅವರು ಕೊಬ್ಬೆಯನ್ನೆಲ್ಲ ನೋಡಿ ಚೆಕ್ ಮಾಡ್ತಾರೆ. ಆದ ಕಾರಣ ನಿಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದರಲ್ಲಿ ತುಂಬ ಉಪಯೋಗ ಅಂತೂ ಖಂಡಿತ ಇದೆ. ಕೋತಿ ಕಾಟದವರಿಗಂತೂ ಒಂದು ಒಂದು ಮರಕ್ಕೊಂದು 500 ರೂಪಾಯಿಯಷ್ಟು ಖರ್ಚಾದರೂ ಕೂಡ ನಮಗೊಂದು ಮಿನಿಮಮ್ ಒಂದು 2,000-3,000 ರೂಪಾಯಿಯಷ್ಟು ತೆಂಗಿನಕಾಯಿ ಖಂಡಿತವಾಗಲೂ ಈಗಿನ ದರದಲ್ಲಿ ಸಿಗ್ಬೋದು ಅಂತೇಳಿ ನನ್ನ ಅಂದಾಜು.